ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪದ್ಮಾ ಟಿ. ರಾಜ್ಯಶಾಸ್ತ್ರ ಪ್ರಾಧ್ಯಾಪಕಳಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ಸೆಷನ್ನಲ್ಲಿ ನಾನು ನಿಮಗೆ ಭಾರತೀಯ ಜನತಾ ಪಕ್ಷ ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ರಾಷ್ಟ್ರೀಯ ಪಕ್ಷಗಳಲ್ಲಿ ಒಂದಾದಂತಹ ಭಾರತೀಯ ಜನತಾ ಪಕ್ಷ ಇದು ಮೊದಲು ಇದರ ಹೆಸರಿದ್ದಿದ್ದು ಜನತಾ ಪಕ್ಷ ಅಂತ. ಈ ಜನತಾ ಪಕ್ಷ ಏನಾಗುತ್ತೆ, ಇಲ್ಲಿ ಒಂದು ಗೊಂದಲ ಅಥವಾ ವಿವಾದ ಸೃಷ್ಟಿಯಾಗಿರುತ್ತೆ. ಏನಿದು ವಿವಾದ ಅಂತಂದರೆ ದ್ವಿಸದಸ್ಯತ್ವಕ್ಕೆ ಸಂಬಂಧಿಸಿದಂಥ ವಿವಾದ. ದ್ವಿಸದಸ್ಯತ್ವ ಅಂತಂದರೆ RSSನ್ನು ತೊರೆದು ಜನತಾ ಪಕ್ಷಕ್ಕೆ ಬರಬೇಕು ಅಂತ ಕೆಲವರ ಅಭಿಪ್ರಾಯ ಆಗಿತ್ತು. ಕೆಲವರು ಹೇಳ್ತಾರೆ ಇಲ್ಲ ನಾವು RSSಲ್ಲೂ ಸಂಬಂಧ ಇಟ್ಕೊಂಡಿರ್ತೀವಿ ಮತ್ತು ಪಕ್ಷದಲ್ಲೂ ದುಡಿತೀವಿ ಅನ್ನೋ ಥರದಲ್ಲಿ. ಸೊ ಹಾಗಾಗಿ ಇವೆರಡು ಒಂದು ಗೊಂದಲವಾದಂಥ ವಾತಾವರಣ ಇದ್ದಾಗ ಅಂಥ ಸಂದರ್ಭದಲ್ಲಿ 1980ರಲ್ಲಿ ಒಂದು ಅಧಿವೇಶನ ಆಗ್ತದೆ ಜನತಾ ಪಕ್ಷದಲ್ಲಿ. ಆ ಅಧಿವೇಶನ ಏನಂತಂದರೆ ಆ ಅಧಿವೇಶನ ಮಾರ್ಚ್ 19ನೇ ತಾರೀಕು ಆಗ್ತದೆ ಒಂದು ಅಧಿವೇಶನ. ಮತ್ತೊಂದು ಮೀಟಿಂಗ್ ಅಥವಾ ಅಧಿವೇಶನ ಅದು ಏಪ್ರಿಲ್ 5 ಮತ್ತು 6ನೇ ತಾರೀಕು ಆಗ್ತದೆ 1980ನೇ ಇಸ್ವಿನಲ್ಲೇನೆ. ಸೊ ಆ ಸಂದರ್ಭದಲ್ಲಿ BJP ಅಸ್ತಿತ್ವಕ್ಕೆ ಬರ್ತದೆ. ಸೊ ಅದು ಭಾರತೀಯ ಜನತಾ ಪಕ್ಷ ಅನ್ನೋ ಹೆಸರಲ್ಲಿ ಅದು ಹೊಸದಾಗಿ ಬರುತ್ತೆ. ಅಂದರೆ ಈಗ RSSಲ್ಲಿ ನಾವು ಇರ್ತೀವಿ ಅಂತ LK ಅಡ್ವಾಣಿ ಆಗಿರ್ಬೋದು ಮತ್ತು ವಾಜಪೇಯಿ ಇವರೆಲ್ಲ RSSನಲ್ಲಿ ಇದ್ದುಕೊಂಡೇ ನಾವು ಪಕ್ಷದಲ್ಲಿ ಕೆಲಸ ಮಾಡ್ತೀವಿ ಅನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಸೊ ಹಾಗಾಗಿ ಇದು ಭಾರತೀಯ ಜನತಾ ಪಕ್ಷ ಅಂತ ಒಂದು ಹೊಸ ಹೆಸರನ್ನು ತಗೊಂಡು ಅಸ್ತಿತ್ವಕ್ಕೆ ಇದು ಬರ್ತದೆ, ಜನತಾ ಪಕ್ಷನೇ. ಸೊ ಹೀಗೆ ಭಾರತೀಯ ಜನತಾ ಪಕ್ಷ ಅಸ್ತಿತ್ವಕ್ಕೆ ಬರುತ್ತೆ ಅಥವಾ ಹುಟ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಸೊ ಭಾರತೀಯ ಜನತಾ ಪಕ್ಷ ಈ ಥರ ಅಸ್ತಿತ್ವಕ್ಕೆ ಬಂದು ತನ್ನದೇ ಆದಂತಹ ಕೆಲವು ರೂಪುರೇಷೆಗಳನ್ನು ಅಥವಾ ಉದ್ದೇಶಗಳನ್ನು ಅಥವಾ ಕಾರ್ಯಗಳನ್ನು ಹಾಕ್ಕೊಳ್ಳುತ್ತೆ. ಏನೇನು ಕಾರ್ಯಗಳನ್ನು ಇದು ಹಾಕ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ನಾವೀಗ ಅಭ್ಯಾಸ ಮಾಡಬೇಕಾಗಿದೆ. ಇದು BJP ಅಥವಾ ಭಾರತೀಯ ಜನತಾ ಪಕ್ಷದ ತತ್ವಗಳು ಹಾಗೂ ಕಾರ್ಯಕ್ರಮಗಳು ಅಂತ ನಾವು ಹೆಡ್ಡಿಂಗ್ ಕೊಡ್ಬೋದು. ಏನೆಲ್ಲ ಕಾರ್ಯಕ್ರಮಗಳಿವೆ ನೋಡೋಣ. ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬೆಳೆಸುವುದು ಈ ಪಕ್ಷದ ಮುಖ್ಯ ಉದ್ದೇಶ. ರಾಷ್ಟ್ರದಲ್ಲಿ ಭಾವೈಕ್ಯತೆಯನ್ನು ತರುವುದೇ ಇದರ ಮುಖ್ಯ ಉದ್ದೇಶ ಆಗಿದೆ. ಎರಡನೇದಾಗಿ ಪ್ರಜಾಪ್ರಭುತ್ವವನ್ನು ಬಲಪಡಿಸುವುದು. ಸೊ ಪ್ರಜಾಪ್ರಭುತ್ವ ಅಂದರೆ ನಾನು ಈಗಾಗಲೇ ಹೇಳಿದಾಗೆ nowadays we have to see the word more than 98% or 99% countries are adopted to democracy system. So democracy is the good political theory in the world. ಸೊ ಇವತ್ತಿನ ಶತಮಾನದಲ್ಲಿ ನಾವು ಏನು ಹೇಳ್ತೀವಿ ಅಂದರೆ ವೆಲ್ಫೇರ್ ಆಫ್ ದ ಸ್ಟೇಟ್ ಅಂತ ಏನು ನಾವು ಕರಿತಾ ಇದ್ದೀವಿ. ವೆಲ್ಫೇರ್ ಆಫ್ ಸ್ಟೇಟ್ ಅಂತಂದರೆ ಪ್ರಜೆಗಳ ಕಲ್ಯಾಣ ಅಂತ ಏನು ಹೇಳ್ತಿದ್ದೀವಿ. ಪ್ರಜೆಗಳ ಕಲ್ಯಾಣಕ್ಕೆ ಪ್ರಜಾಪ್ರಭುತ್ವ ಬಹಳ ಮುಖ್ಯವಾದಂತಹ ತತ್ವ ಆಗಿದೆ. ಪ್ರಜಾಪ್ರಭುತ್ವ ಬೇಕೇ ಬೇಕು. ಯಾಕೆಂದರೆ ಪ್ರಜಾಪ್ರಭುತ್ವ ಅನ್ನೋದು ರಾಜಕೀಯ ಸಿದ್ಧಾಂತಗಳಲ್ಲೇ ಬಹಳ ಉತ್ತಮವಾದಂಥ ಸಿದ್ಧಾಂತ ಪ್ರಜಾಪ್ರಭುತ್ವ. ಹಾಗಾಗಿ ಎಲ್ಲ ರಾಷ್ಟ್ರದವರು ವಿಶ್ವದಲ್ಲಿ ಇವತ್ತು ಪ್ರಜಾಪ್ರಭುತ್ವವನ್ನು ಅಳವಡಿಸ್ಕೊಂಡಿದ್ದಾರೆ. 98-99% ಭಾಗದಷ್ಟು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸೊ ಯಾಕೆಂದರೆ ಇವತ್ತಿನ ಪ್ರಜೆಗಳೆಲ್ಲ ಅಂದರೆ ಇವತ್ತಿನ ಪ್ರಪಂಚದ ಎಲ್ಲ ಪ್ರಜೆಗಳಿಗೂ ಇಷ್ಟವಾಗಿರೋ ಅಂಥದ್ದಂದರೆ ಪ್ರಜೆಗಳ ಕಲ್ಯಾಣ. ಎಲ್ಲ ಸರ್ಕಾರವೂ ಕೂಡ ಪ್ರಜೆಗಳಿಗೆ ಮಹತ್ವವನ್ನು ಕೊಟ್ಟು ಪ್ರಜೆಗಳ ಕಲ್ಯಾಣಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇದೆ. ಸೊ ಹಾಗಾಗಿ ಭಾರತವೂ ಕೂಡ ಪ್ರಜಾಪ್ರಭುತ್ವವನ್ನು ಅಳವಡಿಸ್ಕೊಂಡಿದೆ. ಇನ್ ಇಂಡಿಯಾ ಆಲ್ಸೋ ವಿ ಹ್ಯಾವ್ ಟು ಸಿ ದ ಡೆಮೋಕ್ರಸಿ ಸಿಸ್ಟಮ್. ವಿ ಆರ್ ಅಡಾಪ್ಟೆಡ್ ಡೆಮೋಕ್ರಸಿ. ಸೊ ದಟ್ಸ್ ವೈ ಡೆಮೋಕ್ರಸಿ ಸ್ಟ್ಯಾಂಡ್ ಬೈ 3 pillars: equality, liberty and the fraternity. So that's why these 3 is very very important pillars of the democracy, are factors of democracy. So that's why these 3, equality, liberty and fraternity, what we have to say, no? So this is the very important of development of the individuality or the personality. So that's personality of the persons. So that's why nowadays all the political parties are give importance to our democracy. So BJP also give importance to BJPನೂ ಕೂಡ ಡೆಮೋಕ್ರಸಿಗೆ ಇಂಪಾರ್ಟೆನ್ಸನ್ನು ಕೊಟ್ಟಿದೆ. ಡೆಮೋಕ್ರಸಿಯನ್ನು ಎತ್ತಿ ಹಿಡಿಯಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ. ಮತ್ತು ಡೆಮೋಕ್ರಸಿಯನ್ನು ಬಲಪಡಿಸುವುದೇ BJPಯ ಒಂದು ಮುಖ್ಯ ಗುರಿ ಆಗಿದೆ ಅನ್ನೋದನ್ನು ಅವ್ರ ತತ್ವದಲ್ಲಿ ಹೇಳ್ಕೊತಾ ಇದ್ದಾರೆ. ಮತ್ತು ನೆಕ್ಸ್ಟ್ ಪಾಯಿಂಟ್, ಜಾತ್ಯತೀತ ರಾಷ್ಟ್ರದ ನಿರ್ಮಾಣ. ಜಾತ್ಯತೀತ ರಾಷ್ಟ್ರ ಅಂದರೆ ನಾನು ಈಗಾಗಲೇ ಹೇಳಿದಾಗೆ ಅದು ದರ್ ಇಸ್ ನೋ ಎನಿ ಡಿಫ್ರೆನ್ಸಿಯೇಷನ್ಸ್ ಬಿಟ್ವೀನ್ caste and secularism means it is
ದರ್ ಇಸ್ ನೋ ಎನಿ ಡಿಫ್ರೆನ್ಸಿಯೇಷನ್ಸ್ ಬಿಟ್ವೀನ್ ಕ್ಯಾಸ್ಟ್ ಆ್ಯಂಡ್ ದ ರಿಲಿಜಿಯಸ್. ಇಲ್ಲಿ ಯಾವುದೂ ಧರ್ಮಗಳಿಲ್ಲ, ಯಾವುದೂ ಜಾತಿಗಳಿಲ್ಲ ಅಂತ ಹೇಳೋದೇ ಜಾತ್ಯತೀತತೆ ಅಂತ ನಾವು ಕರಿತೀವಿ. ಇಂಡಿಯಾ ಇಸ್ ಅ ಒನ್ ಆಫ್ ಅ ಸೆಕ್ಯುಲರಿಸಮ್ ಸ್ಟೇಟ್ ವಿ ಕ್ಯಾನ್ ಸಿ. ಸೊ ಜಾತ್ಯತೀತ ಅನ್ನುವ ಪರಿಕಲ್ಪನೆಯನ್ನು ನಾವು ನಮ್ಮ ಸಂವಿಧಾನದ ಪ್ರಿಯಾಂಬಲ್ ಅಥವಾ ಏನು ಹೇಳ್ತೀವಿ ಕನ್ನಡದಲ್ಲಿ ಅದನ್ನು ಪ್ರಸ್ತಾವನೆ, ಪೀಠಿಕೆ ಅಂತ ಕರಿತೀವಿ. ಆ ಪೀಠಿಕೆಯಲ್ಲೂ ಕೂಡ ನಾವು ಜಾತ್ಯತೀತ ಅನ್ನೋ ಪರಿಕಲ್ಪನೆಯನ್ನು ಸೇರಿಸ್ಕೊಂಡಿದ್ದೀವಿ. ಅಲ್ಲಿ ಹೇಳಿದ್ದೀವಿ ನಾವು ಇಂಡಿಯಾ ಇಸ್ ಅ ಒನ್ ಆಫ್ ಅ ಡೆಮೋಕ್ರೆಟಿಕಲ್ ಕಂಟ್ರಿ ಆ್ಯಸ್ ವೆಲ್ ಆಸ್ ದ ಸೆಕ್ಯುಲರಿಸಮ್ ಸ್ಟೇಟ್ ಅಂತ ಕೂಡ ಕರಿತೀವಿ. ಇಂಡಿಯಾ ಇಸ್ ಅ ಒನ್ ಆಫ್ ಅ ಸೆಕ್ಯುಲರಿಸಮ್ ಸ್ಟೇಟ್ ಅಂತ ಅಂದಾಗ ಅದನ್ನು ಎತ್ತಿ ಹಿಡಿಯುವಂತಹ ಪ್ರಯತ್ನವನ್ನು ಭಾರತೀಯ ಜನತಾ ಪಕ್ಷದವರು ಕೂಡ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದ ಮುಖ್ಯ ಉದ್ದೇಶ ಜಾತ್ಯತೀತತೆಯನ್ನು ಸ್ಥಾಪಿಸುವುದು, ಸೆಕ್ಯುಲರಿಸಮನ್ನು ನಾವು ಸ್ಥಾಪಿಸ್ತೀವಿ. ಇಡೀ ರಾಷ್ಟ್ರದ ತುಂಬ ನಾವು ಯಾವುದೇ ಜಾತಿ ಭೇದ ಇಲ್ಲ, ಯಾವುದೇ ಧರ್ಮ ಭೇದ ಇಲ್ಲದೆ ನಮ್ಮ ಕರ್ತವ್ಯವನ್ನು ನಿರ್ವಹಿಸ್ತೀವಿ, ನಮ್ಮ ಪಕ್ಷದ ಕರ್ತವ್ಯವನ್ನು ನಿರ್ವಹಿಸ್ತೀವಿ ಅಂತ ಭಾರತೀಯ ಜನತಾ ಪಕ್ಷ ತನ್ನ ತತ್ವಗಳಲ್ಲಿ ಹೇಳ್ಕೊತಾ ಇದೆ. ನೆಕ್ಸ್ಟ್, ಗಾಂಧಿ ಸಮಾಜವಾದವನ್ನು ಅನುಷ್ಠಾನಗೊಳಿಸುವುದು. ಸೊ ಸೋಷಿಯಲಿಸಮ್, ಇಂಡಿಯಾ ಇಸ್ ಅ ಒನ್ ಆಫ್ ಅ ಸೋಷಿಯಲಿಸಮ್ ಕಂಟ್ರಿ ಅಂತಲೂ ನಾವು ಸಂವಿಧಾನದ ಪ್ರಿಯಾಂಬಲ್ನಲ್ಲಿ ನೋಡ್ತೀವಿ. ಸೊ ಹಾಗಾಗಿ ಸೋಷಿಯಲಿಸಮ್ ಮೀನ್ಸ್ ಇಟ್ ಈಸ್ once again we have to say the meaning of the socialism. Here we have to give importance to individual liberty. Individual liberty ಅಂದರೆ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡೋದೇ ಸಮಾಜವಾದ ಅಂತ ನಾವು ಹೇಳ್ತೀವಿ. ಸೊ ಗಾಂಧಿ ಸಮಾಜವಾದವನ್ನು ನಾವು ಅನುಷ್ಠಾನಗೊಳಿಸ್ತೀವಿ ಅಂತ BJPಯವರು ಅವರ ತತ್ವಗಳಲ್ಲಿ ಹಾಕ್ಕೊಂಡಿದ್ದಾರೆ. ಮತ್ತು ಮೌಲ್ಯಾಧಾರಿತ ರಾಜಕಾರಣವನ್ನು ಅನುಸರಿಸುವುದು. ಮೌಲ್ಯಾಧಾರಿತ ರಾಜಕಾರಣ ಅಂದರೆ ಯಾವ ರಾಜಕೀಯ ಹೆಚ್ಚು ಮೌಲ್ಯಯುತವಾಗಿದೆ, ವ್ಯಾಲ್ಯೂಯಬಲ್ ಪಾಲಿಟಿಕ್ಸ್ ಅಂತ ಹೇಳ್ತೀವಿ. ವ್ಯಾಲ್ಯೂಯಬಲ್ ಪಾಲಿಟಿಕ್ಸನ್ನು ನಾವು ಫಾಲೋ ಮಾಡ್ತೀವಿ ಅಂತ ಭಾರತೀಯ ಜನತಾ ಪಕ್ಷ ಹೇಳ್ತಾ ಇದೆ. ಅಂದರೆ ಆದರ್ಶಗಳನ್ನು, ರಾಜಕಾರಣದ ಆದರ್ಶಗಳನ್ನು ನಾವು ಎತ್ತಿ ಹಿಡಿತೀವಿ. ರಾಜಕಾರಣದ ತತ್ವಗಳನ್ನು ನಾವು ರಾಜಕಾರಣದಲ್ಲಿರುವಂತಹ ಮೌಲ್ಯಯುತವಾದ ತತ್ವಗಳನ್ನು ಎತ್ತಿ ಹಿಡಿತೀವಿ ಅಂತ ಹೇಳ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಮತ್ತೊಂದು ಮುಖ್ಯ ಉದ್ದೇಶ ಆಗಿದೆ. ಮತ್ತು ಇವರ ಮತ್ತೊಂದು ಮುಖ್ಯ ಉದ್ದೇಶ ಉದ್ಯೋಗದ ಹಕ್ಕು, ರೈಟ್ ಟು ಎಂಪ್ಲಾಯೀಸ್. ಇದಕ್ಕೆ ನಾವು ಮಹತ್ವವನ್ನು ಕೊಡ್ತೀವಿ, ಉದ್ಯೋಗದ ಹಕ್ಕಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಭಾರತೀಯ ಜನತಾ ಪಕ್ಷದ ಒಂದು ಮುಖ್ಯ ತತ್ವ ಅಥವಾ ಉದ್ದೇಶ ಅಥವಾ ಕಾರ್ಯ ಆಗಿದೆ. ಮತ್ತೊಂದು ಭಾರತೀಯ ಜನತಾ ಪಕ್ಷ ಈ ಪಕ್ಷದ ಉದ್ದೇಶ ಏನಪ್ಪ ಅಂದರೆ ಗೋಹತ್ಯೆ ನಿಷೇಧವನ್ನು ಮಾಡ್ತೀವಿ. ಗೋವುಗಳನ್ನು ಮಾತೆಯಂತೆ ಪೂಜಿಸಬೇಕು. ಗೋವು ನಮಗೆಲ್ಲರಿಗೂ ಆ ಹಾಲನ್ನು ಕೊಡುವುದರಿಂದ, ಆ ಕ್ಷೀರವನ್ನು ಕುಡಿದು ನಾವು ಆ ದೇವರು ಅಂತ ನಾವು ಅದನ್ನು ಪರಿಗಣಿಸಬೇಕು, ಮಾತೆ ಅಂತ ಪರಿಗಣಿಸಬೇಕು, ತಾಯಿ ಅಂತ ಪರಿಗಣಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಗೋಹತ್ಯೆಯನ್ನು ನಿಷೇಧ ಮಾಡ್ತೀವಿ ಅನ್ನುವುದು ಭಾರತೀಯ ಜನತಾ ಪಕ್ಷದ ಒಂದು ಉದ್ದೇಶ ಆಗಿದೆ. ಮತ್ತು ಹಿಂದುತ್ವವನ್ನು ಕಾಪಾಡೋದು ಅಂದರೆ ಅವರು ಹೇಳ್ತಾರೆ ಜಾತ್ಯತೀತ ರಾಷ್ಟ್ರ ಅಂತ ಹೇಳಿ, ಮತ್ತೆ ಅವರು ಇನ್ನೊಂದು ವಿಷಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ, ಹಿಂದುತ್ವವನ್ನು ಕಾಪಾಡುವುದು ಭಾರತೀಯ ಜನತಾ ಪಕ್ಷದ ಉದ್ದೇಶ ಅಂತ ಹೇಳ್ತಿದ್ದಾರೆ. ಮತ್ತು ಸ್ವದೇಶಿ ಪ್ರತಿಪಾದನೆಯನ್ನು ಮಾಡೋದು ಅಂದರೆ ಸ್ವದೇಶದಲ್ಲಿ ತಯಾರಿಸಲ್ಪಟ್ಟಂಥ ವಸ್ತುಗಳಾಗಿರ್ಬೋದು ಅಥವಾ ಮತ್ತೊಂದಾಗಿರ್ಬೋದು, ಸ್ವದೇಶಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ರಾಮರಾಜ್ಯವನ್ನು ಸ್ಥಾಪಿಸ್ತೀವಿ. ರಾಮರಾಜ್ಯ ಅಂದರೆ ಯಾವುದೇ ಗಲಭೆಗಳು ಇಲ್ಲದ ಹಾಗೆ ಅಥವಾ ಯಾವುದೇ ಹಿಂಸೆಗಳು ಇಲ್ಲದ ಹಾಗೆ ರಾಮರಾಜ್ಯವನ್ನು ಸ್ಥಾಪಿಸುವುದೇ ನಮ್ಮ ಉದ್ದೇಶ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಬೇಕು ಅನ್ನೋದು ಭಾರತೀಯ ಜನತಾ ಪಕ್ಷದ ತತ್ವಗಳಲ್ಲಿ ಒಂದು ಮುಖ್ಯವಾದಂಥ ತತ್ವ ಆಗಿದೆ. ಮತ್ತು ಸಾಮಾನ್ಯ ನಾಗರಿಕ ಸಂಹಿತೆಯನ್ನು ಭಾರತಾದ್ಯಂತ ಜಾರಿಗೆ ತರುವುದು. ಸಾಮಾನ್ಯವಾದಂತಹ ನಾಗರಿಕ ಸಂಹಿತೆಗಳೇನಿದೆ ಅದನ್ನು ಥ್ರೂಔಟ್ ಇಂಡಿಯಾ, ಇಡೀ ರಾಷ್ಟ್ರದ ಉದ್ದಕ್ಕೂ ನಾಗರಿಕ ಸಂಹಿತೆಯನ್ನು ತರಬೇಕು, ನಾಗರಿಕರಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಅಂದರೆ ಯೂನಿಫಾರ್ಮಿಟಿ ಆಫ್ ಲಾ ಅನ್ನೋ ಅರ್ಥದಲ್ಲಿ ನಾಗರಿಕ ಸಂಹಿತೆಯನ್ನು ಭಾರತಾದ್ಯಂತ ಜಾರಿಗೆ ತರುವುದು ಅನ್ನುವ ಅರ್ಥದಲ್ಲಿ BJP ಅಥವಾ ಭಾರತೀಯ ಜನತಾ ಪಕ್ಷ ತತ್ವವನ್ನು ಅಳವಡಿಸ್ಕೊಂಡಿದೆ. ಮತ್ತು ಸಂವಿಧಾನದ 370ನೇ ವಿಧಿಯನ್ನು ರದ್ದುಪಡಿಸುವುದು ಈ ಪಕ್ಷದ ಉದ್ದೇಶ ಆಗಿದೆ. ಭಾರತೀಯ ಜನತಾ ಪಾರ್ಟಿಯ ಮುಖ್ಯ ಕಾರ್ಯ ಅಥವಾ ತತ್ವಗಳು ಅಥವಾ ಉದ್ದೇಶಗಳಲ್ಲಿ ಒಂದು ಆರ್ಟಿಕಲ್ ನಂಬರ್ 370 ರದ್ದುಪಡಿಸುವುದು ಅಂತ ಹೇಳ್ತಾ ಇದ್ದಾರೆ. ಸೊ ಆರ್ಟಿಕಲ್ ನಂಬರ್ 370 ನಿಮಗೆ ಗೊತ್ತಿದೆ. ಅದರಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರ್ಗೆ ವಿಶೇಷವಾದಂತಹ ಸಂವಿಧಾನವನ್ನು
ಕಲ್ಪಿಸಿರುವಂಥದ್ದು ಏನಿದೆ ಅದರ ಬಗ್ಗೆ, ಅಂದರೆ ವಿಶೇಷವಾದಂತಹ ಕೆಲವು ಕಾನೂನುಗಳನ್ನು ಅವರಿಗೆ ಕೊಡಲಾಗಿದೆಯಲ್ಲ, ಸೊ ಅಂದರೆ ಕೆಲವು ರಿಯಾಯಿತಿಗಳನ್ನು ಕೊಡಲಾಗಿದೆಯಲ್ಲ, ಆ ವಿಷಯಕ್ಕೆ ಸಂಬಂಧಿಸಿದ 370 ಆರ್ಟಿಕಲ್ನಲ್ಲಿ ಬರೆಯಲಾಗಿದೆ. ಸೊ ಸಂವಿಧಾನದ 370ನೇ ವಿಧಿಯನ್ನು ರದ್ದುಗೊಳಿಸುವುದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಮತ್ತು ಸಾರ್ಕನ್ನು ಹೆಚ್ಚು ಬಲವರ್ಧನೆ ಮಾಡೋದು, ಅಂದರೆ ಹೆಚ್ಚು ಅಭಿವೃದ್ಧಿಪಡಿಸೋದು, ಸಾರ್ಕ್ಗೆ ಹೆಚ್ಚು ಸ್ಟ್ರಾಂಗ್ ಅಥವಾ ಬಲವನ್ನು ತುಂಬುವುದು ನಮ್ಮ ಉದ್ದೇಶ ಅಂತ ಭಾರತೀಯ ಜನತಾ ಪಾರ್ಟಿ ಹೇಳ್ತಾ ಇದೆ. ಮತ್ತು ಚುನಾವಣಾ ಪದ್ಧತಿಯಲ್ಲಿ ಸುಧಾರಣೆಯನ್ನು ತರುವುದು, ಚುನಾವಣೆ ಏನಿದೆ ಆ ಚುನಾವಣಾ ಪದ್ಧತಿಯಲ್ಲಿ ಸುಧಾರಣೆಯನ್ನು ತರುವುದು ಕೂಡ ಭಾರತೀಯ ಜನತಾ ಪಕ್ಷದ ಒಂದು ಮಹತ್ವದ ಒಂದು ಉದ್ದೇಶವಾಗಿದೆ ಅಥವಾ ತತ್ವ ಆಗಿದೆ ಅಂತ ಹೇಳ್ಬೋದು. ಮತ್ತು ಮಾನವ ಹಕ್ಕುಗಳ ಸಮಿತಿಯನ್ನು ರಚಿಸಬೇಕು. ಪ್ರತಿಯೊಬ್ಬ ಮಾನವರಿಗೂ ಕೂಡ ಹಕ್ಕುಗಳನ್ನು ಕೊಡಬೇಕು, ಆ ಹಕ್ಕುಗಳನ್ನು ಅನುಭವಿಸಬೇಕು. ಪ್ರತಿಯೊಬ್ಬ ಮಾನವನೂ ಹಕ್ಕುಗಳನ್ನು ಅನುಭವಿಸಬೇಕು. ಆ ಹಕ್ಕುಗಳನ್ನು ಅನುಭವಿಸಲಿಕ್ಕೆ ಅವನಿಗೆ ಅನುಕೂಲಕರವಾಗುವಂತೆ ಒಂದು ಸಮಿತಿಯನ್ನು ರಚಿಸಬೇಕು. ಅದನ್ನು ಮಾನವ ಹಕ್ಕುಗಳ ಸಮಿತಿ ಅಂತ ಕರೀತಾರೆ. ಆ ಸಮಿತಿಗಳ ಮೂಲಕ ಅಥವಾ ಆಯೋಗಗಳ ಮೂಲಕ ಮಾನವರು ತಮ್ಮ ಹಕ್ಕುಗಳನ್ನು ಚಲಾಯಿಸಲಿಕ್ಕೆ ಅಥವಾ ಅನುಭವಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅನ್ನೋದು ಭಾರತೀಯ ಜನತಾ ಪಕ್ಷದ ಮತ್ತೊಂದು ಮುಖ್ಯ ಉದ್ದೇಶವಾಗಿದೆ. ದ BJP ಆಸ್ ಗಿವ್ ಇಂಪಾರ್ಟೆನ್ಸ್ ಟು ದಟ್ ಈಸ್ ಟು ಮೇಕ್ ಹ್ಯೂಮನ್ ರೈಟ್ ಕಮಿಟೀಸ್ ಅಂತ ಹೇಳ್ತಾ ಇದ್ದಾರೆ. ಹ್ಯೂಮನ್ ರೈಟ್ ಕಮಿಟಿಗಳನ್ನು ರಚಿಸಬೇಕು ಅಂತ. ಆಮೇಲೆ ಚಿಕ್ಕ ಚಿಕ್ಕ ಗಾತ್ರದ ರಾಜ್ಯಗಳನ್ನು ಸೃಷ್ಟಿ ಮಾಡಬೇಕು. ಆಡಳಿತಕ್ಕೆ ಅನುಕೂಲಕರವಾಗುವ ದೃಷ್ಟಿಯಲ್ಲಿ ಚಿಕ್ಕ ಚಿಕ್ಕ ರಾಜ್ಯಗಳನ್ನು ಮಾಡಿದ್ರೆ ಒಳ್ಳೆಯದು ಅನ್ನುವುದು BJP ಅವರ ಅಭಿಪ್ರಾಯ ಆಗಿದೆ. ಚಿಕ್ಕ ಚಿಕ್ಕ ರಾಜ್ಯಗಳ ಸೃಷ್ಟಿ. ಸೊ ಹಿಂದೆ ಗ್ರೀಕ್ನ ರಾಜಕೀಯವನ್ನು ತೆಗೆದುಕೊಂಡಾಗ ಅಲ್ಲಿ ಪ್ಲೇಟೋ, ಅರಿಸ್ಟಾಟಲ್ ಅವರು ಕೊಟ್ಟಂತಹ ಒಂದು ಆದರ್ಶ ರಾಜ್ಯಗಳೆಲ್ಲವೂ ಚಿಕ್ಕ ಚಿಕ್ಕ ರಾಜ್ಯಗಳಾಗಿತ್ತು. ಸೊ ಆ ಪರಿಕಲ್ಪನೆಯಲ್ಲಿ ಚಿಕ್ಕ ರಾಜ್ಯಗಳ ಸ್ಥಾಪನೆಯನ್ನು ಮಾಡಬೇಕು ಅನ್ನುವಂತಹ ಒಂದು ತತ್ವವನ್ನು BJP ಒಳಗೊಂಡಿದೆ. ಮತ್ತು ಮಹಿಳೆಯರಿಗೆ ಸಂಸತ್ತಿನಲ್ಲಿ ಹಾಗೂ ರಾಜ್ಯ ಶಾಸನದಲ್ಲಿ 33% ಮೀಸಲಾತಿಗಳನ್ನು ಇಡಬೇಕು ಅಂತ ಹೇಳೋದು ಕೂಡ ಭಾರತೀಯ ಜನತಾ ಪಕ್ಷದ ಮತ್ತೊಂದು ಮುಖ್ಯ ಕಾರ್ಯಕ್ರಮ ಅಥವಾ ತತ್ವ ಅಥವಾ ಉದ್ದೇಶ ಆಗಿದೆ ಅಂತ ನಾವು ಹೇಳ್ಬೋದು. ಇದಿಷ್ಟು ಭಾರತೀಯ ಜನತಾ ಪಕ್ಷ ಆಯಿತು. ಈಗ ಕಮ್ಯುನಿಸ್ಟ್ ಪಕ್ಷವು ಕೂಡ ರಾಷ್ಟ್ರೀಯ ಪಕ್ಷಗಳಲ್ಲಿ ಒಂದಾಗಿದೆ. ಕಮ್ಯುನಿಸ್ಟ್ ಪಕ್ಷದ ಬಗ್ಗೆ ಹೇಳಬೇಕಂದ್ರೆ, ಕಮ್ಯುನಿಸ್ಟ್ 1917ರ ರಷ್ಯಾ ಕ್ರಾಂತಿಯಿಂದ ಈ ಪಕ್ಷ ಭಾರತದಲ್ಲಿ ಗುರುತಿಸಿಕೊಂಡಿದೆ. ಕಮ್ಯುನಿಸ್ಟ್ ಪಕ್ಷ ರಷ್ಯಾದಲ್ಲಿ ಆದಂತಹ ಕ್ರಾಂತಿಯ ಪ್ರಭಾವಕ್ಕೆ ಒಳಗಾಗಿರುವಂಥದ್ದು. 1926ರಲ್ಲಿ ಭಾರತದಲ್ಲಿ ಇದು ಅಸ್ತಿತ್ವಕ್ಕೆ ಬಂತು. 1926ರಲ್ಲಿ ಭಾರತಕ್ಕೆ ಕಮ್ಯುನಿಸ್ಟ್ ಪಕ್ಷ ಅಸ್ತಿತ್ವಕ್ಕೆ ಬರ್ತದೆ. ಸೊ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಸಮಾಜವಾದ ಮತ್ತು ಸಮತಾವಾದದ ಪರಿಕಲ್ಪನೆ ಆಗಿದೆ. ಇದರ ಮುಖ್ಯ ಉದ್ದೇಶ ಸಮಾಜವಾದ ಆಗಿರ್ಬೋದು ಅಥವಾ ಸಮತಾವಾದ, ಇದರ ಕಲ್ಪನೆಯೇ ಆಗಿದೆ ಅಂತ ನಾವು ಹೇಳ್ಬೋದು. ಸೊ ಈ ಕಮ್ಯುನಿಸ್ಟ್ ಪಾರ್ಟಿಯ ಉದ್ದೇಶಗಳು ಏನು, ಮತ್ತು ಈ ಕಮ್ಯುನಿಸ್ಟ್ ಪಾರ್ಟಿ 1926ರಲ್ಲೇ ಅಸ್ತಿತ್ವಕ್ಕೆ ಬಂದರೂ ಕೂಡ ಭಾರತದಲ್ಲಿ ಅದನ್ನು ಕೆಲಸ ಮಾಡೋಕ್ಕೆ ಬಿಡಲಿಲ್ಲ ಬ್ರಿಟಿಷ್ನವರು ಏನಿದ್ರು 1942ರವರೆಗೂ ಬ್ರಿಟಿಷ್ನವರು ಈ ಪಕ್ಷ ತಲೆ ಎತ್ತಕ್ಕೆ ಬಿಡಲಿಲ್ಲ. 1942ರಲ್ಲಿ ಯಾವಾಗ ಕ್ವಿಟ್ ಇಂಡಿಯಾ ಮೂಮೆಂಟ್ ಆಯಿತು ಭಾರತದಲ್ಲಿ, ಆಗ ಕಮ್ಯುನಿಸ್ಟ್ ಪಕ್ಷಕ್ಕೂ ಹೆಚ್ಚು ಸ್ಟ್ರಾಂಗ್ನೆಸ್ ಬರುತ್ತೆ, ಪ್ರಬಲತೆ ಬರುತ್ತೆ. ಆಗ ಹೆಚ್ಚು ಕಾರ್ಯೋನ್ಮುಖವಾಗಿ ಕಮ್ಯುನಿಸ್ಟ್ ಪಕ್ಷ ಕರ್ತವ್ಯವನ್ನು ನಿರ್ವಹಿಸ್ತಾ ಹೋಗ್ತದೆ. ಸೊ ಅದೇನೇ ಆಗಲಿ 1926ರಲ್ಲಿ ಸ್ಥಾಪಿತವಾದಂಥ ಕಮ್ಯುನಿಸ್ಟ್ ಪಕ್ಷ ತನ್ನ ಕರ್ತವ್ಯವನ್ನು ಸ್ವತಂತ್ರ ಬಂದ ನಂತರದಲ್ಲಿ ಹೆಚ್ಚು ಅದು ನಿರ್ವಹಿಸ್ತು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಈ ಕಮ್ಯುನಿಸ್ಟ್ ಪಕ್ಷದವರು ಇವರ ಉದ್ದೇಶ ಏನು? ಈ ಕಮ್ಯುನಿಸ್ಟ್ ಪಕ್ಷ ಭಾರತದಲ್ಲಿ ಮೊದಲನೇ ಮಹಾಚುನಾವಣೆ ಏನಾಗುತ್ತೆ ಭಾರತದಲ್ಲಿ 1947ರ ನಂತರ ಭಾರತಕ್ಕೆ ಸ್ವತಂತ್ರ ಬಂದ ಮೇಲೆ ಸಂವಿಧಾನ ರಚಿಸ್ಕೊಂಡ್ಮೇಲೆ ಮೊದಲನೇ ಚುನಾವಣೆ ಅಂತ ಏನು ಮಾಡ್ಕೊಂಡ್ವಿ, ಆ ಮೊದಲನೇ ಚುನಾವಣೆಯಲ್ಲಿ ಕಮ್ಯುನಿಸ್ಟ್ ಪಕ್ಷ ದೊಡ್ಡ ಬೃಹತ್ ಆದಂಥ ಪಕ್ಷ ಆಗಿ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಮತ್ತೊಂದು ಕಡೆ ಕಮ್ಯುನಿಸ್ಟ್ ಪಕ್ಷ ಅಂತ ನಿಂತ್ಕೊಳ್ಳುತ್ತೆ. ಅಂದರೆ ಕಾಂಗ್ರೆಸ್ ಪಕ್ಷ ಗೆದ್ದಾಗ ಕಮ್ಯುನಿಸ್ಟ್ ಪಕ್ಷ ಲೋಕಸಭೆಯಲ್ಲಿ ವಿರೋಧ ಪಕ್ಷವಾಗಿ ಕರ್ತವ್ಯವನ್ನು ನಿರ್ವಹಿಸಿರೋದನ್ನು ನಾವಿಲ್ಲಿ ನೋಡ್ಬೋದು ನಮ್ಮ ಭಾರತದ ಇತಿಹಾಸದಲ್ಲಿ.
ಸೊ ಈ ಕಮ್ಯುನಿಸ್ಟ್ ಪಕ್ಷ ವಿರೋಧ ಪಕ್ಷವಾಗಿ ಬೆಳೆಯುತ್ತೆ ಅಂದರೆ ಪ್ರಬಲವಾದಂಥ ಪಕ್ಷ ಅಂತಲೇ ನಾವು ಅದನ್ನು ಕನ್ಸಿಡರ್ ಮಾಡ್ಬೋದು. ಸೊ ಆ ಸಂದರ್ಭದಲ್ಲಿ ಮೊದಲನೇ ಮಹಾ ಚುನಾವಣೆಯಲ್ಲಿ ಆ ಥರ ಆಯಿತು. ಮತ್ತು ಎರಡನೇ ಮಹಾ ಚುನಾವಣೆಯಲ್ಲಿ ಕಮ್ಯುನಿಸ್ಟ್ ಪಕ್ಷ ಕೇರಳದಲ್ಲಿ ಗೆಲ್ಲುತ್ತೆ. ಕೇರಳದಲ್ಲಿ ಬಹುಮತವನ್ನು ಪಡೆದು ಆ ಪಕ್ಷ ಗೆದ್ದು ಅಲ್ಲಿ ನಂಬೂದರಿಪಾದ್ EMS ನಂಬೂದರಿಪಾದ್ ಅನ್ನೋರ ನೇತೃತ್ವದಲ್ಲಿ ಕೇರಳದಲ್ಲಿ ಸರ್ಕಾರವನ್ನು ರಚಿಸುತ್ತೆ. ಸೊ ಸರ್ಕಾರವನ್ನು ರಚಿಸಿ ಅಲ್ಲಿ ಆಳ್ವಿಕೆಯನ್ನು ನಿರ್ವಹಿಸ್ತಾ ಇದೆ. ಆಳ್ವಿಕೆಯನ್ನು ನಿರ್ವಹಿಸಿರೋದನ್ನು ನಾವು ನೋಡ್ಬೋದು ಎರಡನೇ ಮಹಾ ಚುನಾವಣೆಯಲ್ಲಿ. ಸೆಕೆಂಡ್ ಎಲೆಕ್ಷನ್ನಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ವಿನ್ ಆಗಿ ಕೇರಳದಲ್ಲಿ ಅಧಿಕಾರವನ್ನು ಸ್ವೀಕರಿಸುತ್ತೆ. ಸೊ ಈ ಪಕ್ಷದ ತತ್ವಗಳು ಏನೇನು, ಈ ಪಕ್ಷ ಏನೇನು ತತ್ವಗಳನ್ನು ಅಳವಡಿಸ್ಕೊಂಡಿದೆ, ಯಾವ ರೀತಿಯಲ್ಲಿ ಈ ಪಕ್ಷ ತನ್ನ ಕರ್ತವ್ಯವನ್ನು ನಿರ್ವಹಿಸ್ತಾ ಇದೆ ಅಥವಾ ಉದ್ದೇಶಗಳನ್ನು ಒಳಗೊಂಡಿದೆ, ತತ್ವಗಳನ್ನು ಒಳಗೊಂಡಿದೆ ಅನ್ನೋದನ್ನು ನಾನೀಗ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಇದು ಸಮಾಜವಾದ ಮತ್ತು ಸಮತಾವಾದಕ್ಕೆ ಮಹತ್ವವನ್ನು ಕೊಟ್ಟಿದೆ. ಸಮಾಜವಾದ ಅಂದರೆ ದಿಸ್ ಈಸ್ ಗಿವ್ ಇಂಪಾರ್ಟೆನ್ಸ್ ಟು ಇಂಡಿವಿಜುವಲ್ ಲಿಬರ್ಟಿ. ಇದು ಸಮತಾವಾದ ಅಂತಂದರೆ ಕಮ್ಯುನಿಸಮ್ ಮೀನ್ಸ್ ಆಲ್ ಆರ್ ಈಕ್ವಲ್. ಸೊ ವಿ ಹ್ಯಾವ್ ಟು ಗಿವ್ ಇಂಪಾರ್ಟೆನ್ಸ್ ಟು ವಾಟ್ ವಿ ಕಾಲ್ ದಟ್ ಈಸ್ ಕಮ್ಯುನಿಸಮ್ ಅಂತ ಅಂದಿದ ತಕ್ಷಣ ನಮ್ಗೆ ಗೊತ್ತಾಗೋದಲ್ಲಿ ಈಕ್ವಾಲಿಟಿ. ಯಾವ ಈಕ್ವಾಲಿಟಿ? ಹಣಕ್ಕೆ ಸಂಬಂಧಿಸಿದಂತೆ ಆರ್ಥಿಕವಾಗಿ ಸಮಾನತೆ ಇರಬೇಕು. ಅಂದರೆ ಇವರೆಲ್ಲ ಮಾರ್ಕ್ಸಿಸ್ಟ್, ಲೆನಿನ್ ಇವರ ತತ್ವಗಳನ್ನು, ಮಾರ್ಕ್ಸ್ ಆ್ಯಂಡ್ ಲೆನಿನ್ ತತ್ವಗಳನ್ನು ಇವರು ಹೆಚ್ಚು ಪ್ರತಿಪಾದಿಸ್ತಿದ್ದರಿಂದ ಹೆಗಲ್ಲು, ಲೆನಿನ್ನು, ಮಾರ್ಕ್ಸ್ ಈ ಚಿಂತಕರು ಏನಿದ್ದಾರೆ, ರಾಜಕೀಯ ಚಿಂತಕರು ಏನು ಮಹತ್ವವನ್ನು ಕೊಟ್ಟಿದ್ರು ಅಂದರೆ ಇವರೆಲ್ಲ ಬಂಡವಾಳಶಾಹಿ ವಿರುದ್ಧವಾದ ಹೋರಾಟ ಇವ್ರದ್ದಾಗಿತ್ತು. ಅಂದರೆ ಕ್ಲಾಸ್ ಲೆಸ್ ಸೊಸೈಟಿ ಅಂತ ಕರಿತೀವಿ. ವರ್ಗರಹಿತ ಸಮಾಜ ಆಗಿರಬೇಕು. ಅಲ್ಲಿ ಬಡವರು ಶ್ರೀಮಂತರು ಅನ್ನುವಂತಹ ಅಂತರ ಇರಬಾರ್ದು, ಯಾವುದೇ ರೀತಿಯಾದಂಥ ಅಂತರ ಇರಬಾರ್ದು, ಬಡವರು ಶ್ರೀಮಂತರು ಅಂತ. ಸೊ ಅಲ್ಲಿ ಒಂದೇ ಅಂದರೆ ಎಲ್ಲರೂ ಸಮಾನವಾಗಿರಬೇಕು. ದಿಸ್ ಇಸ್ ಕಾಲ್ಡ್ ಕ್ಲಾಸ್ ಲೆಸ್ ಸೊಸೈಟಿ. ಮಾರ್ಕ್ಸ್ ಆಸ್ ಗಿವ್ ಇಂಪಾರ್ಟೆನ್ಸ್ ಟು ಕ್ಲಾಸ್ ಲೆಸ್ ಸೊಸೈಟಿ. ಮಾರ್ಕ್ಸ್, ಲೆನಿನ್ ಆ್ಯಂಡ್ ಹೆಗಲ್, these all the people as give importance to like this. ಸೊ these people are political scientists ಅಂತ ಹೇಳ್ತೀವಿ ಅಥವಾ ಫಿಲಾಸಫರ್ಸ್ ಅಂತ ಹೇಳ್ತೀವಿ. ಸೊ ಇವರೆಲ್ಲ ಇದು ವರ್ಗರಹಿತ ಸಮಾಜಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್ ಇಸ್ ದ ಮೇನ್ ಪ್ರಿನ್ಸಿಪಲ್ಸ್ ಆಫ್ ದ ಕಾರ್ಲ್ ಮಾರ್ಕ್ಸ್. ಉಳ್ಳವರು ಮತ್ತು ಉಳ್ಳದೇ ಇರುವವರು, ಇವರಿಬ್ಬರ ನಡುವಿನ ಅಂತರ ಏನಿದೆ ಅದು ಹೋಗಬೇಕು ಅಂತ ಮಾರ್ಕ್ಸ್ ಹೇಳ್ತಾರೆ ನಮಗೆ. ಸೊ ಮಾರ್ಕ್ಸ್ನ ತತ್ವ, ಲೆನಿನ್ನ ತತ್ವ, ಹೆಗಲನ ತತ್ವ ಎಲ್ಲರೂ ಇದೇ ತತ್ವವನ್ನು ಒಳಗೊಂಡಿರ್ತಾರೆ. ಸೊ ಹಾಗಾಗಿ ಬಂಡವಾಳಶಾಹಿಗಳು ಇರಬಾರ್ದು. ಶ್ರಮಿಕ ವರ್ಗದವರು ಮತ್ತು ಕೂಲಿ ಮಾಡುವಂಥವರು ಅಥವಾ ಕಾರ್ಮಿಕ ವರ್ಗದವರು ಇವರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕು. ಸೊ ಇವರ ಶ್ರಮಕ್ಕೆ ನಾವು ಹಣವನ್ನು ಕೊಡಬೇಕು ಅನ್ನುವಂತಹ ಮಾತು ಇವರೆಲ್ಲರ ಸಿದ್ಧಾಂತ ಆಗಿದೆ. ಅದು ಲೆನಿನ್, ಹೆಗಲ್ ಆ್ಯಂಡ್ ಮಾರ್ಕ್ಸ್ ಅವರ ಚಿಂತನೆಯಾಗಿದೆ. ಸೊ ಹಾಗಾಗಿ ಈ ತತ್ವವನ್ನು ಆಧರಿಸಿಯೇ ಕಮ್ಯುನಿಸ್ಟ್ ಪಕ್ಷ ತನ್ನ ತತ್ವವನ್ನು ಅಳವಡಿಸ್ಕೊಂಡಿರೋದು. ಸೊ ಈ ಪಕ್ಷ ಏನು ಹೇಳುತ್ತೆ, ಕಮ್ಯುನಿಸ್ಟ್ ಪಕ್ಷ ಅಂದರೆ ನನ್ನ ಆದರ್ಶವೇ ಮಾರ್ಕ್ಸಿಸ್ಟ್, ಲೆನಿನ್ ಆ್ಯಂಡ್ ಹೆಗಲ್ ಅಂತ ಹೇಳ್ತಾ ಹೋಗ್ತಾರೆ. ಅವರು ಹೆಗಲ್ನ ಚಿಂತನೆಗಳು ಅಂತ ಹೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಇವರು ಸಮತಾವಾದಕ್ಕೆ, ಕಮ್ಯುನಿಸಮ್ಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಸಮಾಜವಾದ ಮತ್ತು ಸಮತಾವಾದಕ್ಕೆ ಪ್ರಾಮುಖ್ಯತೆಯನ್ನು ಕೊಡುವುದೇ ಕಮ್ಯುನಿಸ್ಟ್ ಪಕ್ಷದ ಒಂದು ಮುಖ್ಯ ಉದ್ದೇಶ ಅಂತ ಅವ್ರು ಹೇಳ್ತಾ ಇದ್ದಾರೆ. ಎರಡನೇದಾಗಿ ಇವರು ಸಂಸದೀಯ ಪ್ರಜಾಪ್ರಭುತ್ವಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ಇವರು ಕೂಡ ಹೇಳ್ತಾ ಇದ್ದಾರೆ, ಪ್ರಜಾಪ್ರಭುತ್ವ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಪೊಲಿಟಿಕಲ್ ಥಿಯರಿ. ನಾನು ಹೇಳಿದ್ದಲ್ಲ, ರಾಜಕೀಯ ಸಿದ್ಧಾಂತದಲ್ಲಿಯೇ ಪ್ರಜಾಪ್ರಭುತ್ವ ಬಹಳಷ್ಟು ಪ್ರಮುಖವಾದಂತಹ, ಬಹಳಷ್ಟು ಮಹತ್ವವಾದಂತಹ ಒಂದು ಸಿದ್ಧಾಂತ. ಸೊ ಹಾಗಾಗಿ ಎಲ್ಲರೂ ಕೂಡ ಪ್ರಜಾಪ್ರಭುತ್ವವನ್ನೇ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ. ಇವರು ಸಮತಾವಾದಕ್ಕೆ ಪ್ರಾಮುಖ್ಯತೆ ಕೊಟ್ಟಿರೋದ್ರಿಂದ ಸಂಸದೀಯ ಪ್ರಜಾಪ್ರಭುತ್ವಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ. ನೆಕ್ಸ್ಟು ಭಾರತದಲ್ಲಿ ಏಕತೆ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿಯುವುದು.
ಯುನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಯಾಕೆ ಅಂದರೆ ಇಂಡಿಯಾ ಹ್ಯಾವ್ ಸೆವ್ರಲ್ ಕೈಂಡ್ಸ್ ಆಫ್ ಕಲ್ಚರ್ಸ್, ಸೆವ್ರಲ್ ಕೈಂಡ್ಸ್ ಆಫ್ ಆಟಿಟ್ಯೂಡ್ಸ್ ಆರ್ ದೇರ್, ಸೆವ್ರಲ್ ಕೈಂಡ್ಸ್ ಆಫ್ ಲ್ಯಾಂಗ್ವೇಜಸ್ ಆರ್ ದೇರ್ ಇನ್ ಇಂಡಿಯಾ. ಸೊ ದಟ್ಸ್ ವೈ ಇಂಡಿಯಾ ಹ್ಯಾಸ್ ಗಿವ್ ಇಂಪಾರ್ಟೆನ್ಸ್ ಟು ಯುನಿಟಿ ಆಫ್ ದಿಸ್. ಅಂದರೆ ವಿಭಿನ್ನ ಸಂಸ್ಕೃತಿ, ವಿಭಿನ್ನ ಭಾಷೆ, ವಿಭಿನ್ನ ಆಚಾರ ವಿಚಾರಗಳು ಇವೆಲ್ಲ ಇರೋದರಿಂದ ಭಾರತ ಯಾವಾಗಲೂ ಕೂಡ ವಿಭಿನ್ನತೆಯಲ್ಲಿ ಏಕತೆಯನ್ನು ಸಾಧಿಸಬೇಕು, ವಿಭಿನ್ನತೆಯಲ್ಲಿ ಏಕತೆಯನ್ನು ಸಾಧಿಸುವುದು ಈ ರೀತಿ. ಅಂದರೆ ನಾವು ಏನು ಒಂದು ಆಲದ ಮರ, ಮರದ ಬ್ರ್ಯಾಂಚಸ್ಸು, ಅದರ ಕೆಳಗೆ ಬರುವಂಥ ಒಂದು ಕಾಂಡ, ಆ ಕಾಂಡ ಒಂದೇ ಕಾಂಡ ಆಗಿ ಬೇರು ಒಂದೇ ಇದ್ದು ಅದರ ತುಂಬ ಹರಡಿರುವಂತಹ ಹಸಿರೆಲೆಗಳು ಮತ್ತು ಅದರ ಕೊಂಬೆಗಳನ್ನು ನಾವು ಹೇಗೆ ನೋಡ್ತೀವಿ ಹಾಗೆ ಭಾರತವು ಒಂದೇ ರೀತಿಯಲ್ಲಿರಬೇಕು. ಭಾರತೀಯರೆಲ್ಲರೂ ಐಕ್ಯತೆಯಿಂದ ಇರಬೇಕು, ಭಾರತೀಯರೆಲ್ಲರೂ ಏಕತೆಯಿಂದ ಇರಬೇಕು ಮತ್ತು ಸಮಗ್ರತೆಯಿಂದ ಇರಬೇಕು ಅನ್ನೋ ಮಾತನ್ನು ಈ ಪಕ್ಷದವರು ಕೂಡ ಹೇಳ್ತಾ ಇದ್ದಾರೆ. ಏಕತೆ ಮತ್ತು ಐಕ್ಯತೆಯೇ ನಮ್ಮ ಪಕ್ಷದ ಉದ್ದೇಶ ಅನ್ನೋದನ್ನು ಕಮ್ಯುನಿಸ್ಟ್ ಪಕ್ಷದವರು ಹೇಳ್ತಾ ಇದ್ದಾರೆ. ಮತ್ತು ಯಾರು ಅಪರಾಧಿಗಳು ಮತ್ತು ಭ್ರಷ್ಟಾಚಾರದಲ್ಲಿ ಯಾರು ತೊಡಗಿರ್ತಾರೆ ಅಂಥವ್ರನ್ನ ರಾಜಕಾರಣದಿಂದ ದೂರ ಇರಿಸಬೇಕು, ರಾಜಕಾರಣದೊಳಗಡೆ ಅಂಥವ್ರನ್ನ ಸೇರಿಸ್ಕೋಬಾರ್ದು ಅನ್ನೋದು ಇವರ ತತ್ವ ಆಗಿದೆ. ಅಂದರೆ ದೋಸ್ ಹೂ ಆರ್ ಅಂದರೆ ಏನು ಕರಪ್ಷನ್ಸ್, ಯಾರು ಕರಪ್ಷನ್ಸ್ ಮಾಡ್ತಾರೆ ಮತ್ತು ಯಾರು ಕ್ರಿಮಿನಲ್ಸ್ ಆಗಿರ್ತಾರೆ ಅವರು ರಾಜಕೀಯದ ಒಳಗಡೆ ಬರಬಾರ್ದು, ರಾಜಕೀಯದಿಂದ ದೂರ ಇರಬೇಕು ಅಂತ ಹೇಳೋದೇ ನಮ್ಮ ಪಕ್ಷದ ಉದ್ದೇಶ ಅಂತ ಕಮ್ಯುನಿಸ್ಟ್ ಪಕ್ಷದವರು ಹೇಳ್ತಾ ಇದ್ದಾರೆ. ಮತ್ತು ಇವರು ರಾಜ್ಯಗಳಿಗೆ ಹೆಚ್ಚು ಸ್ವಾಯತ್ತತೆಯನ್ನು ನೀಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಟಾನಮಸ್ ಆಫ್ ದ ಸ್ಟೇಟ್ ಅಂದರೆ ಸ್ಟೇಟ್ಸ್ಗೆ ಹೆಚ್ಚು ಪವರ್ಸ್ ಕೊಡಬೇಕು, ಸ್ಟೇಟ್ಗೆ ಇಂಡಿಪೆಂಡೆನ್ಸ್ ಕೊಡಬೇಕು. ಅಟಾನಮಸ್ ಆಫ್ ದ ಸ್ಟೇಟ್ ಪವರ್ ರಾಜ್ಯಗಳಿಗೆ ಹೆಚ್ಚು ಸ್ವಾಯತ್ತತೆಯನ್ನು ಕೊಡಬೇಕು, ರಾಜ್ಯ ಸರಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ಕೊಂಡು ಹೋಗಬೇಕು. ಇದು ಏಕಾತ್ಮಕ ಸರ್ಕಾರದ ಪದ್ಧತಿ ಥರ ಇರಬಾರ್ದು, ಸಂಯುಕ್ತಾತ್ಮಕ ಸರ್ಕಾರದ ಥರದಲ್ಲಿ ಎರಡೂ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡಕ್ಕೂ ಸ್ವಾತಂತ್ರ್ಯವನ್ನು ಕೊಡಬೇಕು, ಅದರಲ್ಲೂ ರಾಜ್ಯಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋದೇ ನಮ್ಮ ಪಕ್ಷದ ಉದ್ದೇಶ ಅಂತ ಕಮ್ಯುನಿಸ್ಟ್ ಪಾರ್ಟಿಯವರು ಹೇಳ್ತಾ ಇದ್ದಾರೆ. ಮತ್ತು ಇವರ ಮತ್ತೊಂದು ಮುಖ್ಯ ಉದ್ದೇಶ ರೈತರಿಗೆ ಮತ್ತು ಕಾರ್ಮಿಕರಿಗೆ ಇಂಪಾರ್ಟೆನ್ಸ್ ಕೊಡೋದು, ಅಂದರೆ ಮಹತ್ವವನ್ನು ಕೊಡೋದು. ರೈತರು ಅಂದರೆ ಫಾರ್ಮರ್ಸ್ ಆ್ಯಂಡ್ ಲೇಬರ್ಸ್, ದೀಸ್ ಪೀಪಲ್ ಆರ್ ಗಿವ್ ಇಂಪಾರ್ಟೆನ್ಸ್ ಟು ಫಾರ್ಮರ್ಸ್ ಆ್ಯಂಡ್ ಲೇಬರ್ಸ್ಗೆ ಭೂಮಿಯನ್ನು ಕೊಡುವುದು. ಏನನ್ನು ಹಂಚೋದು ಅಂದರೆ ಭೂಮಿಯನ್ನು ಕೊಡಬೇಕು. ಇವರ ಉದ್ದೇಶವೇ ಕ್ಲಾಸ್ಲೆಸ್ ಸೊಸೈಟಿ. ಸೊ ಹಾಗಾಗಿ ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಫಾರ್ಮರ್ಸ್ಗೆ ಮತ್ತು ಲೇಬರ್ಸ್ಗೆ ಇವರಿಬ್ಬರಿಗೂ ಲ್ಯಾಂಡನ್ನು ಕೊಡಬೇಕು, ಲ್ಯಾಂಡ್ ಡಿಸ್ಟ್ರಿಬ್ಯೂಷನ್ಸ್ ಮಾಡಬೇಕು, ಭೂಮಿಯನ್ನು ಹಂಚಬೇಕು, ಅದು ನಮ್ಮ ಪಕ್ಷದ ಉದ್ದೇಶ ಅಂತ ಹೇಳ್ತಾ ಇದ್ದಾರೆ. ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ಮಹತ್ವವನ್ನು ಕೊಡಬೇಕು. ಶೆಡ್ಯೂಲ್ಡ್ ಟ್ರೈಬ್ಸ್ ಆ್ಯಂಡ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತ ಏನಿದೆ ಅವ್ರಿಗೆ, ಶೆಡ್ಯೂಲ್ಡ್ ಟ್ರೈಬ್ಸ್ಗೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಅವ್ರಿಗೆ ನಾವು ಹೆಚ್ಚು ಇಂಪಾರ್ಟೆನ್ಸ್. ವೆಲ್ಫೇರ್ ಆಫ್ ದ ಶೆಡ್ಯೂಲ್ಡ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಈಸ್ ಒನ್ ಆಫ್ ದ ಮೇನ್ ಪ್ರಿನ್ಸಿಪಲ್ಸ್ ಆಫ್ ದ ಕಮ್ಯುನಿಸ್ಟ್ ಪಾರ್ಟಿ. ಕಮ್ಯುನಿಸ್ಟ್ ಪಾರ್ಟಿಯ ಮತ್ತೊಂದು ಮುಖ್ಯವಾದಂತಹ ತತ್ವ ಏನಪ್ಪ ಅಂದರೆ ಅದು ಯಾರಿಗೆ ಹಿಂದುಳಿದ ವರ್ಗ ಅಂತ ಏನು ಹೇಳ್ತೀವಿ, ಪರಿಶಿಷ್ಟ ವರ್ಗ ಅಂತ ಏನು ಹೇಳ್ತೀವಿ, ಪರಿಶಿಷ್ಟ ಜಾತಿ ಅಂತ ಏನು ಹೇಳ್ತೀವಿ, ಅವರಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು, ಅವರ ಯೋಗಕ್ಷೇಮವನ್ನು ನೋಡಬೇಕು, ಅವರ ಕಲ್ಯಾಣವನ್ನು ನೋಡಬೇಕು ಅಂತ ಕಮ್ಯುನಿಸ್ಟ್ ಪಕ್ಷ ತನ್ನದೇ ಆದಂತಹ ಸಿದ್ಧಾಂತ ಅಥವಾ ಉದ್ದೇಶ ಅಥವಾ ತತ್ವವನ್ನು ಒಳಗೊಂಡಿದೆ. ಮತ್ತು ಭೂ ಸುಧಾರಣೆಗಳನ್ನು ಜಾರಿಗೊಳಿಸುವುದು ಇವರ ಉದ್ದೇಶ ಆಗಿದೆ. ಭೂ ಸುಧಾರಣೆ, ಸೊ ಲ್ಯಾಂಡ್ ರಿಫಾರ್ಮ್ಸ್, ಇದು ಎಲ್ಲ ರಾಜಕೀಯ ಪಕ್ಷದವರ ಒಂದು ಮುಖ್ಯವಾದಂಥ ಉದ್ದೇಶ ಅಂತ ನಾವು ಈಗಾಗಲೇ ನೋಡ್ಕೊಂಡು ಬಂದಿದ್ದೀವಿ. ಸೊ ಕಮ್ಯುನಿಸ್ಟ್ ಪಕ್ಷವು ಕೂಡ ಭೂ ಸುಧಾರಣೆಯ ಬಗ್ಗೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದೆ. ಮತ್ತು ಹೆಚ್ಚೆಚ್ಚು ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕು ಭಾರತೀಯರಿಗೆ ಅಥವಾ ನಮ್ಮ ದೇಶದ ಪ್ರಜೆಗಳೇನಿದ್ದಾರೆ, ನಮ್ಮ ಪ್ರಜೆಗಳಿಗೆ ಹೆಚ್ಚು ಉದ್ಯೋಗಾವಕಾಶಗಳನ್ನು ಕಲ್ಪಿಸಿಕೊಡುವುದು ಕೂಡ ನಮ್ಮ ಪಕ್ಷದ ಒಂದು ಉದ್ದೇಶ ಅಂತ ಕಮ್ಯುನಿಸ್ಟ್ ಪಕ್ಷದವರು ಹೇಳ್ತಿದ್ದಾರೆ. ಕಮ್ಯುನಿಸ್ಟ್ ಪಾರ್ಟಿ ಹ್ಯಾಸ್ ಗಿವ್ ಇಂಪಾರ್ಟೆನ್ಸ್ ಟು ಮೇಕ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಆಫ್ ದ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಟು ಪಬ್ಲಿಕ್, ಅಂದರೆ ಪಬ್ಲಿಕ್ಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿಯನ್ನು ಕೊಡಬೇಕು ಅಂತ ಹೇಳ್ತಾ ಇದೆ. ಮತ್ತು ಮಾರ್ಕ್ಸ್, ಲೆನಿನ್, ಮಾವೋ ಇವರ ಚಿಂತನೆಯಲ್ಲಿ ಹೆಚ್ಚು ನಂಬಿಕೆ ನಮ್ಮ ಪಕ್ಷಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಮಾವೋ, ಮಾರ್ಕ್ಸ್ ಆ್ಯಂಡ್ ದೆನ್ ಲೆನಿನ್
ಈ ಲೆನಿನ್ನು ಆಗಿರ್ಬೋದು, ಹೆಗಲ್ ಆಗಿರ್ಬೋದು, ಇವರ ಚಿಂತನೆಗಳು ಏನಿದೆ, ಥಾಟ್ಸ್ ಆಫ್ ಮಾವೋ, ಥಾಟ್ಸ್ ಆಫ್ ಲೆನಿನ್, ಥಾಟ್ಸ್ ಆಫ್ ಮಾರ್ಕ್ಸಿಸ್ಟ್, ಈ ಥಾಟ್ಸ್ಗಳನ್ನು ಬಿಲೀವ್ ಮಾಡ್ತೀವಿ, ಹೆಚ್ಚು ನಾವು ನಂಬಿಕೆ ಇಟ್ಟಿದ್ದೀವಿ ಅನ್ನೋ ಮಾತನ್ನು ಕಮ್ಯುನಿಸ್ಟ್ ಪಕ್ಷ ತನ್ನ ಉದ್ದೇಶದಲ್ಲಿ ಹೇಳ್ತಾ ಇದೆ. ಮತ್ತು ಪಂಚವಾರ್ಷಿಕ ಯೋಜನೆಗಳು ಏನಿದೆ ಅದನ್ನು ನಾವು ಅದಕ್ಕೆ ಬದಲಾಗಿ, ಅದಕ್ಕೆ ಪರ್ಯಾಯವಾಗಿ ಮತ್ತೊಂದು ಯೋಜನೆಯನ್ನು ಜಾರಿಗೆ ತರಬೇಕು, ಅದು ಪ್ರಜಾ ಯೋಜನೆ ಅಂತ ಹೇಳ್ತಿದ್ದಾರೆ. ಪಂಚವಾರ್ಷಿಕ ಯೋಜನೆಗೆ ಬದಲಾಗಿ ಪ್ರಜಾ ಯೋಜನೆಯನ್ನು ತರಬೇಕು. ವಾಟ್ ದ 5 years plans are there nowadays in India. So instead of the 5-year plans, we had to make a praja plans. Praja means people plans. People plans, we have to give importance to people plans instead of the 5 years plan ಅಂತ ಹೇಳ್ತಾ ಇದ್ದಾರೆ. This is the one of the principles of Communist Party ಅಂತ ಹೇಳ್ಬೋದು. ಮತ್ತು ಕಾಮನ್ವೆಲ್ತ್ ಒಕ್ಕೂಟದಿಂದ ಹೊರಬರುವುದು ಇವರ ಮತ್ತೊಂದು ಮುಖ್ಯವಾದಂಥ ಉದ್ದೇಶ. ಕಾಮನ್ವೆಲ್ತ್ ಒಕ್ಕೂಟ ಅಂತ ಏನಿದೆ ಅದರಿಂದ ಹೊರಗಡೆ ಬರೋದು ಅಂತ ಹೇಳ್ತಾ ಇದ್ದಾರೆ. ಸೊ ಕಾಮನ್ವೆಲ್ತ್ ನಮಗೆಲ್ಲ ಗೊತ್ತಿದೆ. ವಾಟ್ ಈಸ್ ದ ಕಾಮನ್ವೆಲ್ತ್ ಅಂದರೆ ವಿ ಹ್ಯಾವ್ ಟು ಸಿ ಇನ್ ಅವರ ಫಾರಿನ್ ಪಾಲಿಸೀಸಲ್ಲಿ ಕಾಮನ್ವೆಲ್ತ್ ಒಕ್ಕೂಟ ಇದೆ. ಸೊ ಅದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಸೊ ಅಲ್ಲಿ ಅವರು ಅದರಿಂದ ಹೊರಬರೋದೇ ನಮ್ಮ ಪಕ್ಷದ ಉದ್ದೇಶ ಅಂತ ಅವರು ಹೇಳ್ತಾ ಇದ್ದಾರೆ. ಮತ್ತು ಬೆಲೆ ಏರಿಕೆಯನ್ನು ನಿಯಂತ್ರಿಸುವುದು, ಟು ಕಂಟ್ರೋಲ್ ದ ಪ್ರೈಸ್ ಇನ್ಕ್ರೀಸಸ್. ಸೊ ಬೆಲೆ ಏರಿಕೆ ಏನಿದೆ, ಏನು ಬೆಲೆಗಳು ಅಗತ್ಯ ವಸ್ತುಗಳ ಮೇಲೆ ಬೆಲೆಗಳು ಏನು ಏರ್ತಾ ಇದೆ ಅವುಗಳನ್ನು ನಿಯಂತ್ರಿಸುವುದೇ ನಮ್ಮ ಪಕ್ಷದ ಉದ್ದೇಶ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ಕಮ್ಯುನಿಸ್ಟ್ ಪಾರ್ಟಿಯ ಉದ್ದೇಶ, ಪ್ರಿನ್ಸಿಪಲ್ಸ್ ಆಗಿದೆ. ನೆಕ್ಸ್ಟ್ ಇನ್ನೊಂದು ಪಕ್ಷ ಇದೆ, ಅದನ್ನು ನಾವು ಭಾರತೀಯ ಕಮ್ಯುನಿಸ್ಟ್ ಅಂತ ಕರಿತೀವಿ, ಅಂದರೆ ಇಂಡಿಯನ್ ಕಮ್ಯುನಿಸ್ಟ್ ಪಾರ್ಟಿ. ಈ ಕಮ್ಯುನಿಸ್ಟ್ ಪಕ್ಷನೇ ಮತ್ತೆ 2 ಭಾಗಗಳಾಗಿ ಒಡೆಯುತ್ತೆ. ಯಾಕೆ 2 ಭಾಗಗಳಾಗಿ ಒಡೆಯುತ್ತೆ ಅಂದರೆ ಇಲ್ಲಿ ಎಡಪಂಥೀಯ ಮತ್ತು ಬಲಪಂಥೀಯವಾದಗಳು ಅಂತ ಶುರುವಾಗ್ತದೆ. ಎಡಪಂಥೀಯವಾದಗಳು, ಬಲಪಂಥೀಯವಾದಗಳು ಅಂತ ಶುರುವಾಗಿ ಅದು ಕಮ್ಯುನಿಸ್ಟ್ ಪಕ್ಷ 2 ಭಾಗಗಳಾಗಿ ಒಡೆದು ಒಂದು ಭಾರತೀಯ ಕಮ್ಯುನಿಸ್ಟ್ ಅಂತಾಗಿ ಅದು ಮಾರ್ಕ್ಸಿಸ್ಟ್ ಅನ್ನೋ ಹೆಸರಲ್ಲಿ ಬರುತ್ತೆ. ಮಾರ್ಕ್ಸಿಸ್ಟ್ ಅಂದರೆ ಮಾರ್ಕ್ಸನ್ ತತ್ವಗಳನ್ನು ನಾವು ಅಳವಡಿಸ್ಕೊಂಡಿದ್ದೀವಿ ಅಂತ ಹೇಳ್ತಾ ಭಾರತೀಯ ಕಮ್ಯುನಿಸ್ಟ್ ಪಾರ್ಟಿ ಅನ್ನೋ ಹೆಸರಲ್ಲಿ ಈ ಪಕ್ಷ ಮತ್ತೆ ವಿಭಜನೆ ಆಗುತ್ತೆ, ಡಿವೈಡ್ ಆಗುತ್ತೆ. ಸೊ ಕಮ್ಯುನಿಸ್ಟ್ ಪಾರ್ಟಿ ವಿಲ್ ಡಿವೈಡೆಡ್ ಅನದರ್ ನೇಮ್, ದಟ್ ಈಸ್ ಇಂಡಿಯನ್ ಕಮ್ಯುನಿಸ್ಟ್ ಪಾರ್ಟಿ. ದಿಸ್ ಇಸ್ ಮಾರ್ಕ್ಸಿಸ್ಟ್ ತತ್ವವನ್ನು ಆಧರಿಸಿ, ಬೇಸ್ಡ್ ಆನ್ ದ ಮಾರ್ಕ್ಸಿಸ್ಟ್ ಪ್ರಿನ್ಸಿಪಲ್ಸ್. ಮಾರ್ಕ್ಸಿಸ್ಟ್ ಪ್ರಿನ್ಸಿಪಲ್ಸನ್ನು ಆಧರಿಸಿ ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಜಾರಿಗೆ ಬರುತ್ತೆ, ಅಸ್ತಿತ್ವಕ್ಕೆ. ಅದು ಯಾವಾಗ ಅಂದರೆ 1964ರಲ್ಲಿ 1964 ಇಂಡಿಯನ್ ಕಮ್ಯುನಿಸ್ಟ್ ಪಾರ್ಟಿ ಮಾರ್ಕ್ಸಿಸ್ಟ್ ಅಂತ ಹೇಳ್ತೀವಿ, ಇದು ಅಸ್ತಿತ್ವಕ್ಕೆ ಬಂತು. ಸೊ ಇದರಲ್ಲಿ ಈ ಒಡಕಿಗೆ ಕಾರಣ, ದ ಮೇನ್ ರೀಸನ್ ಆಫ್ ದಿಸ್, ಇದಕ್ಕೆ ಒಡಕಿಗೆ ಕಾರಣ ರೈಟಿಸ್ಟ್ ಆ್ಯಂಡ್ ಲೆಫ್ಟಿಸ್ಟ್ ಅಂತ ಏನು ಹೇಳ್ತೀವಿ, ಎಡಪಂಥೀಯ ಮತ್ತು ಬಲಪಂಥೀಯ ವಿವಾದಗಳು ಇಲ್ಲಿ ಸೃಷ್ಟಿಯಾಗ್ತವೆ. ಸೊ ಇಲ್ಲಿ ಬಲಪಂಥೀಯರೆಲ್ಲ ಚೀನಾವನ್ನು ಬೆಂಬಲಿಸಿದ್ರೆ ಎಡಪಂಥೀಯರೆಲ್ಲ ರಷ್ಯಾವನ್ನು ಬೆಂಬಲಿಸ್ತಾರೆ. ಸೊ ಲೆಫ್ಟಿಸ್ಟ್ ಆ್ಯಸ್ ಗಿವ್ ಇಂಪಾರ್ಟೆನ್ಸ್, ಫಾಲೋವರ್ಸ್ ಆಫ್ ದ ರಷ್ಯಾ. ರೈಟಿಸ್ಟ್ ಆರ್ ಫಾಲೋಯರ್ಸ್ ಆಫ್ ದ ಚೀನಾ. ಚೀನಾ ಏನು ಇದೆ ಅದನ್ನು ಬಲಪಂಥೀಯರು ಚೀನಾದ ತತ್ವವನ್ನು ಫಾಲೋ ಮಾಡಿದ್ರೆ ಎಡಪಂಥೀಯರು ರಷ್ಯಾದ ತತ್ವವನ್ನು ಫಾಲೋ ಮಾಡ್ತಾರೆ. ಅಂದರೆ ಎರಡರಲ್ಲೂ ಕೂಡ ಕಮ್ಯುನಿಸಮ್ ಇದೆ. ಅಂದರೆ ಕಮ್ಯುನಿಸ್ಟ್ ಚೈನಾ ಅಂತ ಏನು ಹೇಳ್ತೀವಿ ಆ ಥರ. ಸೊ ಕಮ್ಯುನಿಸಮ್ ಅಂದರೆ ಸಮತಾವಾದಕ್ಕೆ ಇವರು ಪ್ರಾಮುಖ್ಯತೆ ಕೊಟ್ಟಿರೋದ್ರಿಂದ ಈ ವಿಷಯದಲ್ಲಿ ಅವರಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗಿ ಒಡಕುಗಳು ಉಂಟಾಗ್ತದೆ. ಸೊ ಅದೇನೇ ಇರಲಿ, ಭಾರತೀಯ ಕಮ್ಯುನಿಸ್ಟ್ ಪಾರ್ಟಿ ಅಂತ ಏನು ಆಗುತ್ತೆ, ಈ ಕಮ್ಯುನಿಸ್ಟ್ ಪಾರ್ಟಿ 1964ರಲ್ಲಿ ಎಕ್ಸಿಟ್ ಆಗುತ್ತೆ, ಎಸ್ಟಾಬ್ಲಿಷ್ ಆಗುತ್ತೆ, ಅಂದರೆ ಸ್ಥಾಪನೆ ಆಗ್ತದೆ. ಸೊ ಅದರ ಉದ್ದೇಶ ಏನು, ಈ ಪಾರ್ಟಿಯ ಉದ್ದೇಶ ಏನು, ಈ ಪಾರ್ಟಿ ಏನೇನು ಕೆಲಸ ಮಾಡ್ತದೆ, ಇಂಡಿಯನ್ ಕಮ್ಯುನಿಸ್ಟ್ ಪಾರ್ಟಿ, ಅದರ ಬಗ್ಗೆ ನಾವೀಗ ಅಧ್ಯಯನ ಮಾಡೋಣ. ಇವರು ಹೆಚ್ಚು ಹೇಳ್ತಾ ಇರೋದು ತಮ್ಮ ಉದ್ದೇಶ ಅಥವಾ ತತ್ವ ಅಥವಾ ಕಾರ್ಯ ಏನಪ್ಪ ಅಂದರೆ
ಮೊದಲನೇದಾಗಿ ರಾಜ್ಯಗಳಿಗೆ ಸ್ವಾಯತ್ತತೆಯನ್ನು ನೀಡುವುದು. ಒನ್ಸ್ ಅಗೇನ್ ದೀಸ್ ಪೀಪಲ್ ಆಲ್ಸೋ ಇಸ್ ಗಿವ್ ಇಂಪಾರ್ಟೆನ್ಸ್ ಟು ಸ್ಟೇಟ್ಸ್ ಅಟಾನಮಿ. ಸೊ ರಾಜ್ಯಗಳಿಗೆ ಸ್ವಾಯತ್ತತೆಯನ್ನು ಅಥವಾ ಸ್ವಾತಂತ್ರ್ಯವನ್ನು ಕೊಡಬೇಕು. ಸೊ ಯಾವಾಗ ರಾಜ್ಯಗಳಿಗೆ ಸ್ವಾತಂತ್ರ್ಯವನ್ನು ಕೊಡ್ತೀವಿ ಆಗ ಪ್ರಜೆಗಳ ಕುಂದುಕೊರತೆಗಳೇನಿವೆ ಅವುಗಳನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರಜೆ ಇಂಪಾರ್ಟೆಂಟ್. ಪ್ರಜಾಪ್ರಭುತ್ವ ಅಂದರೆ ಇಲ್ಲಿ ಪ್ರಜೆಗಳು ಇಂಪಾರ್ಟೆಂಟ್. ಸೊ ಪ್ರಜೆಗಳು welfare of public is very important of the democracy. So that's why we have to give importance to state autonomy. When we will give power to state or freedom of the state, ಯಾವಾಗ ನಾವು ಫ್ರೀಡಮ್ಗೆ ಸ್ಟೇಟ್ಸ್ಗೆ ಫ್ರೀಡಮ್ ಕೊಡ್ತೀವಿ ಆಗ ಪ್ರಜೆಗಳ ಕುಂದುಕೊರತೆಗಳೆಲ್ಲ ನಿವಾರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆಗ ಉತ್ತಮವಾದಂಥ ಆಳ್ವಿಕೆ ಬರ್ತದೆ. ಆಗ ವೆಲ್ಫೇರ್ ಆಫ್ ದ ಕಂಟ್ರಿ ಅಥವಾ ವೆಲ್ಫೇರ್ ಆಫ್ ಪಬ್ಲಿಕ್ಕನ್ನು ನಾವು ನಿಜವಾಗ್ಲೂ ನೋಡಬಹುದು ಅನ್ನುವ ಅರ್ಥದಲ್ಲಿ ಈ ಪಕ್ಷವು ರಾಜ್ಯಗಳಿಗೆ ಸ್ವಾಯತ್ತತೆಯನ್ನು ಕೊಡಬೇಕು, ಇದು ನನ್ನ ಗುರಿ ಅಂತ ಹೇಳ್ತಾ ಇದೆ. ನೆಕ್ಸ್ಟು ಇವರ ಉದ್ದೇಶ ಆರ್ಥಿಕವಾಗಿ ಪ್ರಗತಿಪರ ಆರ್ಥಿಕ ನೀತಿಗಳನ್ನು ಅನುಸರಿಸಬೇಕು. ಪ್ರಗತಿಪರವಾದಂಥ ಆರ್ಥಿಕ ನೀತಿಗಳನ್ನು ಹಾಕ್ಕೋಬೇಕು. ಯಾವುದೋ ಒಂದು ಆರ್ಥಿಕ ನೀತಿಗಳನ್ನು ಹಾಕ್ಕೊಳ್ಳೋದಲ್ಲ, ಪ್ರಗತಿಪರವಾಗಿರೋವಂಥವು. ಪ್ರೋಗ್ರೆಸ್ ಆಫ್ ದ ಎಕನಾಮಿಕ್ ಎಕನಾಮಿಕ್ ಪ್ಲ್ಯಾನ್ಸ್ಗಳೆಲ್ಲ ಪ್ರೋಗ್ರೆಸ್ಸಲ್ಲಿ ಇರಬೇಕು. ಅಂದರೆ ಪ್ರಗತಿಪರವಾದಂಥ ಆರ್ಥಿಕ ನೀತಿಗಳನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ಈ ಪಕ್ಷ ತನ್ನ ಉದ್ದೇಶವನ್ನು ಹೇಳ್ಕೊತಾ ಇದೆ. ಮತ್ತು ಇವರು ಜನತಾ ಪ್ರಜಾಪ್ರಭುತ್ವಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ನೋಡಿ, ಕಮ್ಯುನಿಸ್ಟ್ ಪಕ್ಷದಲ್ಲಿ ಸಂಸದೀಯ ಪ್ರಜಾಪ್ರಭುತ್ವಕ್ಕೆ ಪ್ರಾಮುಖ್ಯತೆ ಕೊಟ್ಟರೆ ಇವರು ಜನತಾ ಪ್ರಜಾಪ್ರಭುತ್ವಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ. ಜನತಾ ಪ್ರಜಾಪ್ರಭುತ್ವ ಅಂದರೆ ಪೀಪಲ್ಸ್ ಡೆಮಾಕ್ರಸಿ ಅಂತ ಕರಿತೀವಿ. ಸೊ ಡೆಮಾಕ್ರಸಿ ಮೀನ್ಸ್ ಇಟ್ ಈಸ್ ಅ ಪಬ್ಲಿಕ್ ಗೌರ್ಮೆಂಟ್. ಇನ್ ದ್ಯಾಟ್ ಪಬ್ಲಿಕ್ ಗೌರ್ಮೆಂಟ್ ಅಂತ ನಾವು ಫಸ್ಟೇ ಹೇಳಿಬಿಡ್ತೀವಿ, ಇದು ಪ್ರಜೆಗಳ ಸರ್ಕಾರ. ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳ ಸರ್ಕಾರ. ಅದರಲ್ಲೂ ಇವರು ಪ್ರಜೆಗಳಿಗೆ ಪ್ರಾಮುಖ್ಯತೆಯನ್ನು ಕೊಡುವಂತಹ ಸರ್ಕಾರ ಈ ಸರ್ಕಾರ ಆಗಬೇಕು, ನಮ್ಮ ಸರ್ಕಾರ ಆಗಬೇಕು, ಇದು ಪ್ರಜಾಪ್ರಭುತ್ವ. ಅಂದರೆ ಪ್ರಜಾಪ್ರಭುತ್ವದಲ್ಲಿ ಏನು ಅಂಶಗಳಿವೆ ಅದಕ್ಕಿಂತಲೂ ಉತ್ತಮವಾಗಿ ಇನ್ನೂ ಒಂದು ಸ್ಟೆಪ್ ಅಥವಾ ಹಂತಕ್ಕೆ ಮುಂದಕ್ಕೆ ಹೋಗಿ ಪ್ರಜೆಗಳ ಕಲ್ಯಾಣಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕು. ಪ್ರಜೆ ಬಹಳ ಮುಖ್ಯ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಸಣ್ಣ ಹಾಗೂ ಮಧ್ಯಮ ಕೈಗಾರಿಕೆಗಳಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು. ಸಣ್ಣ ಕೈಗಾರಿಕೆಗಳು ಮತ್ತು ಮಧ್ಯಮ ಕೈಗಾರಿಕೆಗಳು ಅಂದರೆ ಇವರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು. ಯಾಕೆಂದರೆ ಇವರು ರೈತರ ಪರ, ಕಾರ್ಮಿಕರ ಪರ ಅಲ್ವಾ. ಸೊ ಹಾಗಾಗಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆ್ಯಸ್ ವೆಲ್ ಆಸ್ ದ ಮಿಡಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಹೇಳ್ಬೋದು. ಸೊ ಈ ಮಧ್ಯಮ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಪ್ರಾಮುಖ್ಯತೆಯನ್ನು ಕೊಡುವುದೇ ನಮ್ಮ ಪಕ್ಷದ ಉದ್ದೇಶ ಅಂತ ಇವರು ಹೇಳ್ತಾ ಇದ್ದಾರೆ. ಆಮೇಲೆ ಜಮೀನ್ದಾರಿ ಪದ್ಧತಿಯನ್ನು ನಿರ್ಮೂಲನೆ ಮಾಡೋದು. ಜಮೀನ್ದಾರಿ ಪದ್ಧತಿಗಳು ಅಂದರೆ ಲ್ಯಾಂಡ್ ಓನರ್ಸ್ ಅಂತ ಏನಿದೆ ಅದನ್ನು ರದ್ದುಪಡಿಸುವುದು, ಅದು ಬೇಡ ನಮಗೆ. ಲ್ಯಾಂಡ್ ಓನರ್ಸ್ ಇರಬಾರ್ದು, ಜಮೀನ್ದಾರಿ ಪದ್ಧತಿ ಇರಬಾರ್ದು. ಸೊ ಹಿಂದೆ ಜಮೀನ್ದಾರಿ ಪದ್ಧತಿಯಲ್ಲಿ ಭಾಳಷ್ಟು ಸ್ಲೇವ್ಸ್ಗಳು ಅನುಭವಿಸಿದಂಥ ನೋವುಗಳೆಲ್ಲ ಇದಾವಲ್ಲ, ಅದನ್ನು ತೊಡೆದು ಹಾಕಲಿಕ್ಕೆ ಆ ಶ್ರಮಜೀವಿಗಳಿಗೆ ಪ್ರಾಮುಖ್ಯತೆಯನ್ನು ಕೊಡುವುದೇ ಈ ಪಕ್ಷದ ಉದ್ದೇಶವಾಗಿರೋದ್ರಿಂದ ಇವರು ಜಮೀನ್ದಾರಿ ಪದ್ಧತಿಯನ್ನು ನಿರ್ಮೂಲನ ಮಾಡೋದೇ ನಮ್ಮ ಪಕ್ಷದ ಉದ್ದೇಶ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ರೈತರ ಬೆಳೆ ಏನಿದೆ ಆ ರೈತರ ಬೆಳೆಗೆ ಸರ್ಕಾರವೇ ಸರಿಯಾದಂತಹ ಬೆಲೆಯನ್ನು ಕೊಡಬೇಕು. ರೈತ ಏನು ಬೆಳೆಯನ್ನು ಬೆಳಿತಾನೆ ಆ ಬೆಳೆಗೆ ಬೆಲೆ ಕೊಡಬೇಕಾಗಿರೋದು ಸರ್ಕಾರದ ಕೆಲಸ. ಆ ರೀತಿಯಲ್ಲಿ ಮಾಡೋದೇ ನಮ್ಮ ಉದ್ದೇಶ ಅಂತ ಭಾರತೀಯ ಕಮ್ಯುನಿಸ್ಟ್ ಪಾರ್ಟಿಯವರು ಹೇಳ್ತಾ ಇದ್ದಾರೆ. ದಿಸ್ ಪಾರ್ಟಿ ಹ್ಯಾಸ್ ಗಿವ್ ಇಂಪಾರ್ಟೆನ್ಸ್ ಟು ಫಾರ್ಮರ್ಸ್. ವಾಟ್ ದ ಫಾರ್ಮರ್ಸ್ ಕ್ರಾಪ್ಸ್ ಇಸ್ ದ್ಯಾರ್, ಏನು ಕ್ರಾಪ್ಸ್ ಇದೆ ಫಾರ್ಮರ್ಸ್ ಕ್ರಾಪ್ಸ್, ದಟ್ ಕ್ರಾಪ್ಸ್ ಈಸ್ ವ್ಯಾಲ್ಯೂಡ್ ಬೈ ದ ಗೌರ್ಮೆಂಟ್ ಓನ್ಲಿ. ಅದನ್ನು ಗೌರ್ಮೆಂಟೇ ವ್ಯಾಲ್ಯೂ ಮಾಡಬೇಕು, ಅದರ ಬೆಲೆಯನ್ನು ಗೌರ್ಮೆಂಟೇ ಫಿಕ್ಸ್ ಮಾಡಬೇಕು, ಗೌರ್ಮೆಂಟೇ ಫಿಕ್ಸ್ ಮಾಡಿ ಅದನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ಇವರು ಇಲ್ಲಿ ಹೇಳ್ತಾ ಇದ್ದಾರೆ. ನಮ್ಮ ಉದ್ದೇಶ ಇದು, ನಮ್ಮ ಪಾರ್ಟಿಯ ಉದ್ದೇಶ ಅಂತ ಇಂಡಿಯನ್ ಕಮ್ಯುನಿಸ್ಟ್ ಪಾರ್ಟಿಯವರು ಹೇಳ್ತಾ ಇದ್ದಾರೆ. ಆಮೇಲೆ ಉದ್ಯೋಗದ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿ ಪರಿವರ್ತಿಸಬೇಕು, ಅದು ನಮ್ಮ ಪಾರ್ಟಿಯ ಉದ್ದೇಶ ಅಂತ ಹೇಳ್ತಿದ್ದಾರೆ. ಸೊ ವಾಟ್ ಈಸ್ ದ ರೈಟ್ ಟು ಎಂಪ್ಲಾಯ್ಮೆಂಟ್ ಈಸ್ ದೇರ್,
ದಿಸ್ ಈಸ್ ಒನ್ ಆಫ್ ಫಂಡಮೆಂಟಲ್ ರೈಟ್ಸ್ ಆಗಬೇಕು. ಇಟ್ಸ್ ಬಿಕಮ್ಸ್ ಫಂಡಮೆಂಟಲ್ ರೈಟ್ಸ್ ಆ್ಯಸ್ ವೆಲ್ ಆಸ್ ವಿ ವಿಲ್ ಗಿವ್ ಇಂಪಾರ್ಟೆನ್ಸ್ ಟು ದಿಸ್ ರೈಟ್, ದಟ್ ಈಸ್ ರೈಟ್ ಟು ಎಂಪ್ಲಾಯಿ. ಉದ್ಯೋಗದ ಹಕ್ಕು ಇದೆ ನಿಜ, ಆ ಉದ್ಯೋಗದ ಹಕ್ಕು ಮೂಲಭೂತ ಹಕ್ಕುಗಳಲ್ಲಿ ಒಂದಾಗಬೇಕು. ಅದನ್ನು ಮೂಲಭೂತ ಹಕ್ಕನ್ನಾಗಿ ಮಾಡೋದೇ ನಮ್ಮ ಉದ್ದೇಶ ಅಂತ ಹೇಳಿ ಭಾರತೀಯ ಕಮ್ಯುನಿಸ್ಟ್ ಪಾರ್ಟಿಯವರು ಹೇಳ್ತಾ ಇದ್ದಾರೆ. ಆಮೇಲೆ ಮೂಲಭೂತ ಸೌಲಭ್ಯಗಳೇನಿವೆ, ಅವು ಪ್ರಜೆಗಳಿಗೆ ಕೊಡಬೇಕಾಗಿರುವಂಥ ಮೂಲಭೂತ ಸೌಲಭ್ಯಗಳು, ಅವುಗಳನ್ನು ಅಭಿವೃದ್ಧಿಪಡಿಸೋದೇ ನಮ್ಮ ಉದ್ದೇಶ. ಟು ಡೆವಲಪ್ಮೆಂಟ್ ಆರ್ ಟು ಇನ್ಕ್ರೀಸ್ ಫಂಡಮೆಂಟಲ್ facilities. What are the fundamental facilities? Are the basic facilities of the man, or basic facilities of the, or fundamental facilities of citizens ಏನಿದೆ ಅದನ್ನು ಇನ್ಕ್ರೀಸ್ ಮಾಡಬೇಕು, ಡೆವಲಪ್ ಮಾಡಬೇಕು. ಅದು ನಮ್ಮ ಪಕ್ಷದ ಉದ್ದೇಶ. ಭಾರತೀಯ ಕಮ್ಯುನಿಸ್ಟ್ ಪಾರ್ಟಿಯ ಒಂದು ಮುಖ್ಯವಾದಂಥ ಉದ್ದೇಶವೇ ನಾವು ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸೋದು ಅಂತ ಆ ಪಕ್ಷದವರು ಹೇಳ್ತಾ ಇದ್ದಾರೆ. ಯಾವ ಪಕ್ಷ? ಇಂಡಿಯನ್ ಕಮ್ಯುನಿಸ್ಟ್ ಪಕ್ಷದವರ ಉದ್ದೇಶ ಆಗಿದೆ. ನೆಕ್ಸ್ಟು ಇವ್ರು ಹೇಳ್ತಾ ಇರೋಂತಹ ಇವರ ಉದ್ದೇಶ ಏನಂದರೆ, ಕೃಷಿ ಕಾರ್ಮಿಕರು, ಆಮೇಲೆ ಕಾರ್ಮಿಕರು, ಕೈಗಾರಿಕಾ ಕಾರ್ಮಿಕರಿಗೆ, ಈ ಇವ್ರಿಗೆಲ್ಲ ರೈತರ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸೋದೇ ನಮ್ಮ ಕೆಲಸ. ಇವ್ರ ಇಂಪಾರ್ಟೆನ್ಸ್ ಏನು ಕೊಡಬೇಕು ಅಂದರೆ, ಕೃಷಿ ಕಾರ್ಮಿಕರು ಮತ್ತು ಕೈಗಾರಿಕಾ ಕಾರ್ಮಿಕರು ಅಂದರೆ ಲೇಬರ್ಸ್ ಆ್ಯಂಡ್ ದ ಫಾರ್ಮರ್ಸ್. ಲೇಬರ್ಸ್ ಆ್ಯಂಡ್ ಫಾರ್ಮರ್ಸ್ ಏನಿದ್ದಾರೆ, ಈ ಲೇಬರ್ಸ್ ಆ್ಯಂಡ್ ಫಾರ್ಮರ್ಸ್ಗೆ ಇಂಪಾರ್ಟೆನ್ಸ್ ಕೊಡೋದೇ ನಮ್ಮ ಇಂಡಿಯನ್ ಕಮ್ಯುನಿಸ್ಟ್ ಪಾರ್ಟಿಯ ಏಮ್ ಅಥವಾ ಪ್ರಿನ್ಸಿಪಲ್ಸ್ ಅಂತ ಅವರು ಹೇಳ್ತಾ ಇದ್ದಾರೆ. ಅವರು ಶ್ರಮಜೀವಿಗಳಿಗೆ ಪ್ರಾಮುಖ್ಯತೆಯನ್ನು ಕೊಡೋದೇ ಕಮ್ಯುನಿಸ್ಟ್ ಪಕ್ಷದ ಉದ್ದೇಶ. ಸೊ ಹಾಗಾಗಿ ಅವರು ರೈತರು ಮತ್ತು ಯಾವ್ಯಾವ ಶ್ರಮಜೀವಿಗಳಂದರೆ ರೈತ ಆಗಿರ್ಬೋದು ಅಥವಾ ಕೈಗಾರಿಕೆಯಲ್ಲಿ ಕೆಲಸ ಮಾಡೋರು ಆಗಿರ್ಬೋದು, ಯಾವುದೇ ಶ್ರಮಜೀವಿಗಳಿದ್ದರೆ ಅವರಿಗೆ ನಾವು ಮಹತ್ವವನ್ನು ಕೊಡಬೇಕು ಅನ್ನೋದೇ ಅವರ ಮುಖ್ಯ ಉದ್ದೇಶ ಆಗಿದೆ. ಮತ್ತು ಅವರು ಭ್ರಷ್ಟಾಚಾರ ರಹಿತವಾದ ಆಡಳಿತವನ್ನು ಮಾಡಬೇಕು. ಆಡಳಿತದಲ್ಲಿ ಪಾರದರ್ಶಕತೆ ಇರಬೇಕು, ಭ್ರಷ್ಟಾಚಾರ ಇರಬಾರ್ದು. these people means Indian Communist Party main important are parties people are give importance to, that is to remove the corruptions in administration. So to remove the corruptions in administration ಅಂತ ಏನು ಹೇಳ್ತಾರೆ ಅಂದರೆ, ಆಡಳಿತದಲ್ಲಿ ಭ್ರಷ್ಟಾಚಾರ ಇರಬಾರ್ದು, ನಿರ್ಮೂಲನೆ ಮಾಡಬೇಕು. ಅದು ನಮ್ಮ ಪಕ್ಷದ ಉದ್ದೇಶ ಅಥವಾ ತತ್ವ ಅಥವಾ ಕಾರ್ಯ ಅನ್ನೋದನ್ನು ಭಾರತೀಯ ಕಮ್ಯುನಿಸ್ಟ್ ಪಾರ್ಟಿಯವರು ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಏನು ಹೇಳಿದ್ದೀನಿ, ಈ ತತ್ವಗಳು ಇವು ಭಾರತೀಯ ಕಮ್ಯುನಿಸ್ಟ್ ಮಾರ್ಕ್ಸಿಸ್ಟ್ನ ತತ್ವಗಳಾಗಿವೆ. ಇವರೆಲ್ಲರೂ ಕಮ್ಯುನಿಸ್ಟ್ ಪಾರ್ಟಿ ಆಗಿರ್ಬೋದು ಅಥವಾ ಭಾರತೀಯ ಕಮ್ಯುನಿಸ್ಟ್ ಅವರು, ಅದರಲ್ಲೂ ಮಾರ್ಕ್ಸಿಸ್ಟ್ ಅಂತ ಏನು ಹೇಳ್ತಾ ಇದ್ದಾರೆ ಈ ಪಕ್ಷ, ಇಂಡಿಯನ್ ಕಮ್ಯುನಿಸ್ಟ್ ಪಾರ್ಟಿ, ಈ ಪಾರ್ಟಿಯವರು ಹೆಚ್ಚು ಮಾರ್ಕ್ಸ್ನ ತತ್ವ, ಮಾವೋನ ತತ್ವವನ್ನು ಹೆಚ್ಚು ಪ್ರಾಮುಖ್ಯತೆಯನ್ನು, ಆ ತತ್ವಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ. ಸೊ ಇದಿಷ್ಟು ಈ ಪಕ್ಷದ ಉದ್ದೇಶ ಅಥವಾ ತತ್ವ ಆಗಿದೆ.